ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತುಂಬಾನೇ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ. ಇವತ್ತೇ ನೀವು ಫಸ್ಟ್ ಟೈಮ್ ಯೂಟ್ಯೂಬ್ ಒಳಗಡೆ ನಾನು ಮಾಡುವಂತಹ ವಿಡಿಯೋ ನೋಡ್ತಾ ಇದ್ದೀರಪ್ಪ ಅಂದ್ರೆ ಏನ್ ಮಾಡ್ಬೇಕಾ, ನಾನು ಮಾಡುವಂತ ಈ ತರ ಪ್ರತಿಯೊಂದು ವಿಡಿಯೋಸ್ಗಳನ್ನ ನೀವು ತಪ್ಪಲಾರದೆ ನೋಡ್ಬೇಕಾಗಿತ್ತು ಪ್ರತಿದಿನ ಅಂದ್ರೆ ವಿಡಿಯೋ ಕೆಳಗೆ ಕೆಂಪು ಅಕ್ಷರದಲ್ಲಿ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜು ಒಂದು ಗಂಟೆ ಬರ್ತದೆ, ಮೇಲಿನ ಗಂಟೆ ಬಾರಿಸ್ಬಿಟ್ರಪ್ಪ ಅಂದ್ರೆ ಸಾಕು, ನಾನು ಮಾಡುವಂತ ಈ ತರ ಪ್ರತಿಯೊಂದು ವಿಡಿಯೋಸ್ಗಳ ಮಾಹಿತಿ ಏನಾಗಿರುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರುತ್ತೆ. ನೀವು ಮನೆಯಲ್ಲೇ ಕೂತ್ಕೊಂಡು ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡಿ ಕಂಪ್ಯೂಟರ್ ಕಲಿಯುವಂತಹ ಒಂದು ಸುವರ್ಣ ಅವಕಾಶ ನಿಮಗೆ ಸಿಗ್ತಾ ಇದೆ. ದಯವಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದು ಕೂಡ ಮರೆಯಬಾರ್ದು. ಏನ್ ಹೇಳ್ತಾ ಇದೀನಿಪ್ಪ ಈ ವಿಡಿಯೋದೊಳಗೆ ಅಂದ್ರೆ, ತುಂಬಾ ಜನ ನನಗೆ ಕಮೆಂಟ್ಸ್ ಮಾಡ್ತಾ ಇದ್ರು, ಸರ್ PDF ಅನ್ನ ಯಾವ ತರ ಎಡಿಟ್ ಮಾಡಬಹುದು ಅಂದ್ರೆ ಪೂರ್ತಿ ಸ್ಕ್ಯಾನಿಂಗ್ ಮಾಡಿರುವಂತಹ ಒಂದು PDF ಫೈಲ್ ಇರುವಂತದನ್ನ ನಾವು ಅದನ್ನ ಯಾವ ತರ ಎಡಿಟ್ ಮಾಡ್ಕೋಬಹುದು, ಅದರಲ್ಲಿರುವಂತಹ ಅಕ್ಷರಗಳನ್ನ ಬದಲಾವಣೆ ಯಾವ ತರ ಮಾಡಬಹುದು, ನಾವು ಅದನ್ನ ಯಾವ ತರ ತಿದ್ದುಪಡಿಗಳನ್ನ ಮಾಡ್ಕೋಬಹುದು. ಸಪೋಸ್ ಯಾವ್ದಾದ್ರು ಒಂದು PDF ಇದೆ ಅಥವಾ ಕ್ವಶನ್ ಪೇಪರ್ ಇದೆ ಅಥವಾ ಯಾವುದೋ ಒಂದು ಮಾಹಿತಿ ಕೂಡ ಇತ್ತು ಅಂದ್ರೆ ಅದನ್ನ PDF ಆಗಿ ಇರುವಂತಹ ಮಾಹಿತಿಯನ್ನ ನಾವು ಯಾವ ತರ ಎಡಿಟಿಂಗ್ ಮಾಡ್ಕೋಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ತೋರಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಲೈಕ್ ಮಾಡ್ಬೇಕು. ಹಾಗೆ ವಿಡಿಯೋ ಕಂಪ್ಲೀಟ್ ನೋಡಿದ್ರೆ ಮಾತ್ರ ಗೊತ್ತಾಗ್ತದೆ, ಅರ್ಧ ನೋಡಿದ್ರೆ ಏನೂ ಗೊತ್ತಾಗುವುದಿಲ್ಲ. ಗೊತ್ತಾಗ್ತಿದ್ಯಾ? ಹಾಗಾಗಿ ನನ್ನ ಕಡೆ ಒಂದು 2-3 PDF ಫೈಲ್ಗಳನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ಇಲ್ಲಿ ನೋಡಿ, ಈ ತರ ಒಂದು PDF ಫೈಲ್ ಇದೆ ನನ್ನ ಕಡೆ. ಇಂಗ್ಲಿಷ್ ಒಳಗೆ ಇದ್ದಿದ್ದು ಅದ, ಕನ್ನಡದೊಳಗೆ ಇದ್ದಿದ್ದು ಅದ, ಎಲ್ಲಾ ತರನು ಅದ. ಇದನ್ನು ಕೂಡ ಎಡಿಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಅಡೋಬ್ ರೀಡರ್ ಒಳಗ ನೀವು ಓಪನ್ ಮಾಡ್ತಿದ್ದಾನೆ PDF ಒಳಗೆ ಓಪನ್ ಆಗಿರ್ತದೆ ಕಾಮನ್. ಬಟ್ ಇದಕ್ಕೆ ಎಡಿಟಿಂಗ್ ಮಾಡುವಂತದ್ದು ನಮ್ಗೆ ಇಲ್ಲಿ ಆಪ್ಷನ್ಸ್ ಇರುವುದಿಲ್ಲ. ಇದನ್ನ ಹೆಂಗ್ ಎಡಿಟ್ ಮಾಡ್ಕೋಬೇಕಪ್ಪ ಅನ್ನೋದು ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ. ಇದು ನಿಮಗೆ ಇಮೇಜ್ ಅನ್ನು ತೋರಿಸ್ಕೊಡ್ತಾ ಇದೀನಿ ಯಾವ ತರ ಇದೆ. ಇನ್ನೊಂದಿದೆ ನನ್ನ ಕಡೆ ಪ್ರಿವಿಯಸ್ ಕ್ವಶನ್ ಪೇಪರ್ ಅಂತೇಳಿ. ಓಕೆ, ಇದೊಂದಿದೆ ಪ್ರಶ್ನೆ ಪತ್ರಿಕೆ, ಕನ್ನಡ ಭಾಷಾ ಪ್ರಶ್ನೆ ಪತ್ರಿಕೆ ಒಂದಿದೆ. ಇದನ್ನು ಕೂಡ PDF ಇದೆ. ಓಕೆ, ಸ್ಕ್ಯಾನಿಂಗ್ ಮಾಡಿರುವಂತಹ ಒಂದು PDF ಫೈಲ್ ಇರೋದ್ರಿಂದ ಇದಕ್ಕೂ ಕೂಡ ನಾವು ಎಡಿಟ್ ಮಾಡಬೇಕಾಗಿದೆ. ಇದನ್ನ ಯಾವ ತರ ಎಡಿಟ್ ಮಾಡ್ಕೋಬಹುದು, ಸಪೋಸ್ ಇದರಲ್ಲಿ ಇರುವಂತಹ ಕ್ವಶನ್ ಗಳನ್ನ ನಾವು ತಗೋಬೇಕಾಗಿದೆ ಅಷ್ಟೇ ಅಂದ್ರೂ ಕೂಡ ನಾವು ಏನ್ ಮಾಡ್ಬೋದು, ಯಾವ ತರ ಇದನ್ನ ಇವೆಲ್ಲ ಕಾಪಿ ಯಾವ ತರ ಮಾಡ್ಬೋದು. ನೆಕ್ಸ್ಟ್ ಅವನಿಗೆ ಅಂತಿದೆಯಲ್ಲ, ಅವಳಿಗೆ ಅಂತ ಟೈಪ್ ಮಾಡಬೇಕಾಗಿದೆ ಇಲ್ಲಿ ಅನ್ನೋದು ಕೂಡ ನಾನು ನಿಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಯಾವ ತರ ಮಾಡಬಹುದು ಇದನ್ನ ಕ್ಲೋಸ್ ಮಾಡ್ಕೊಳ್ಳೋಣ. ನಿಮ್ಮ ಕಂಪ್ಯೂಟರ್ಗೆ ಆನ್ಲೈನ್ ಕನೆಕ್ಷನ್ ಇರಬೇಕು, ಅಂದ್ರೆ ಇಂಟರ್ನೆಟ್ ಕನೆಕ್ಟ್ ಇರಬೇಕಾಗ್ತದೆ. ಇಂಟರ್ನೆಟ್ ಒಳಗಡೆ ಒಂದು ಅಪ್ಲಿಕೇಶನ್ ಪರಿಚಯ ನಿಮ್ಗೆ ಕೊಡ್ತಾ ಇದ್ದೀನಿ. ಆ ಅಪ್ಲಿಕೇಶನ್ ಒಳಗಡೆ ನೀವೇನ್ ಮಾಡ್ಬೋದು, ಅದನ್ನ PDF ಎಡಿಟ್ ಅನ್ನ ನೀವು ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು. ಯಾವುದೇ ಇದ್ರೂ ಕೂಡ PDF ಫೈಲ್ ಅನ್ನ ನೀವು ಅಲ್ಲಿ ಎಡಿಟಿಂಗ್ ಮಾಡ್ಕೋಬಹುದು. ಯಾವ ತರ ನಾನು ಆನ್ಲೈನ್ ಒಳಗೆ ಹೋಗಿ ಏನ್ ಮಾಡ್ತಾ ಇದ್ದೀನಿ, ಇಲ್ಲಿಂದ PDF ಎಡಿಟರ್ ಅಂತ ಸರ್ಚ್ ಮಾಡಿಬಿಟ್ರೆ ಸಾಕು, ಸರ್ಚ್ ಆಗುತ್ತೆ. ಅಲ್ಲಿಂದ ಬಂದ್ಬಿಟ್ಟು ಕೆಳಗಡೆ ಬರಬೇಕು ನೀವು, ಯಾವುದು PDF ಎಡಿಟರ್, PDF ಆನ್ಲೈನ್ ಫ್ರೀ ಎಡಿಟರ್ ಸೋಡಾ ಅಂತ ಇರುತ್ತೆ. ಇದನ್ನ ಓಪನ್ ಮಾಡ್ಕೊಳ್ಳೋಣ. ಓಕೆ, ಓಪನ್ ಮಾಡ್ತಿದ್ದಾನೆ. ಈ ತರ ಒಂದು ಸೋಡಾ PDF ಆನ್ಲೈನ್ ಅಂತ ಬರುತ್ತೆ. ಫ್ರೀ ಟ್ರೈಲರ್ ಅಥವಾ ಫ್ರೀ ಡೌನ್ಲೋಡ್ ಕೂಡ ಇದ್ದಿರುತ್ತೆ, ಡೌನ್ಲೋಡ್ ಕೂಡ ಮಾಡ್ಕೊಂಡ್ಬಿಡ್ಬೋದು. ಈ ತರ ಓಪನ್ ಆದಾಗ ನನ್ಗೇನ್ ಮಾಡ್ಬೇಕಾಗಿದೆ, ಇದರಲ್ಲಿ ಒಂದು PDF ಎಡಿಟ್ ಅನ್ನ ಮಾಡ್ಬೇಕಾಗಿದೆಯಪ್ಪ ಅಂದ್ರೆ ನಾವು ಇಲ್ಲಿಂದ ಚೂಸ್ ಫೈಲ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಯಾವುದನ್ನ ನೀವು ಎಡಿಟ್ ಮಾಡಬೇಕಾಗಿದೆಯೋ ಅದನ್ನ ಇಲ್ಲಿಂದ ಚೂಸ್ ಫೈಲ್ ಅಂತ ಹೇಳ್ಬೇಕು. ಇಲ್ಲಿಂದ ಫಸ್ಟ್ ಇಂಟ್ರೊಡಕ್ಷನ್ ಅಂತ ಇದೆಯಲ್ಲ, ಫಸ್ಟ್ ಇಂಗ್ಲಿಷ್ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಇಂಗ್ಲಿಷ್ ನೋಡೋಣ, ಅದಾದ್ಮೇಲೆ ಕನ್ನಡವನ್ನ ನೋಡ್ಕೊಳ್ಳೋಣ. ಇದು ನೋಡೋಣ. ಓಕೆ, ಓಪನ್ ಮಾಡ್ಕೋತಾ ಇದ್ದೀನಿ. ಓಪನ್ ಆಗುತ್ತೆ, ಇಲ್ಲಿಂದ ಲೋಡ್ ಆಗಬೇಕು. 100 ಕಂಪ್ಲೀಟ್ ಆಯ್ತು ಅಂದ್ರೆ ಅದು ಓಪನ್ ಆಗುತ್ತೆ. ಅದಾದ್ಮೇಲೆ ಅದನ್ನ ಎಡಿಟ್ ಮಾಡುವಂತದ್ದು ಸಿಗತ್ತಾ ಅನ್ನೋದು ಕೂಡ ನಿಮ್ಗೆ ಇಲ್ಲಿ ನಾನು ತೋರಿಸ್ಬಿಡ್ತೀನಿ ಕಂಪ್ಲೀಟ್ ಆಗಿ. ನೋಡ್ಬೋದು, ತುಂಬಾ ಈಸಿ ಆಗಿರೋದು, ಯಾವ್ದು ಡಿಫ್ರೆಂಟ್ ಇಲ್ಲ. ಈ ತರ ಹಲವಾರು ಟೆಕ್ನಿಕಲ್ಸ್ ಗಳನ್ನ ನಿಮ್ಗೆ ಹೇಳಿ ಹೋಗ್ತಾ ಇರ್ತೀನಿ. ದಯವಿಟ್ಟು ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡಿ ಕಲಿತಾರೆ. ನೋಡಿ, PDF ಕ್ರಿಯೇಟರ್ ಅಂತ ಇರುತ್ತೆ, ಸೋಡಾ ಅನ್ನೋದು ಸಿಕ್ಬಿಡುತ್ತೆ ನಿಮ್ಗೆ ಆನ್ಲೈನ್ ಅಲ್ಲಿ. ಸೋಡಾ PDF ಅಂತೇಳಿ SODA ಅಂತ ಇರುತ್ತೆ. ಓಕೆ, ಈ ತರ ಬಂದಾಗ ಈ ಪೇಜ್ ಓಪನ್ ಆಗುತ್ತೆ. ನೋಡ್ಬೋದು, ನೋಡಿ ಈ ತರ ಕಂಪ್ಲೀಟ್ ಆಗಿ ಪೇಜ್ ನಮ್ಗೆ ಇಲ್ಲಿ ಓಪನ್ ಆಗ್ಬಿಟ್ಟಿದೆ. ಅವ್ರ ಸಿಗ್ನೇಚರ್ ಕೂಡ ಇದೆ. ಈ ಸಿಗ್ನೇಚರ್ ನೀವು ಇಲ್ಲಿಂದ ತೆಗಿಯಬಹುದು. ಓಕೆ, ಎಡಿಟ್ ಕೂಡ ಪೂರ್ತಿ ಕಂಪ್ಲೀಟ್ ಎಡಿಟ್ ಮಾಡಬಹುದು. ಇದನ್ನ ಸ್ವಲ್ಪ ಜೂಮ್ ಕೂಡ ಮಾಡ್ಕೊಳ್ಳೋಣ. ಓಕೆ, ಅಂದ್ರೆ ನಿಮ್ ಕ್ಲಿಯರಿಟಿ ಗೊತ್ತಾಗ್ಬೇಕಲ್ಲ, ಹಾಗಾಗಿ ನೆಕ್ಸ್ಟ್ ಎಡಿಟ್ ಮಾಡುವಂತ ಇಲ್ಲಿ ಆಪ್ಷನ್ಸ್ ಕೂಡ ನೋಡಬಹುದು ನೀವು. ಎಡಿಟ್ ಒಳಗೆ ಹೋಗಿ ಪೇಜ್ ಡೌನ್, ಪೇಜ್ ಕಮೆಂಟ್ಸ್, ನೆಕ್ಸ್ಟ್ ಮತ್ತೆ ಶೋರ್ಸ್ ಅಂತ ಇರುತ್ತೆ. ಇವೆಲ್ಲ ಬ್ಯಾಚಸ್ಗಳು, ಕಾಂಟ್ಯಾಕ್ಟ್ ತುಂಬಾ ಇರುತ್ತೆ ಇದರಲ್ಲಿ. ಅವಾಗ ನಾವೇನು ಕನ್ವರ್ಟ್ ಕೂಡ ಇರುತ್ತೆ. ನೀವು ಇದನ್ನೇ ಫೈಲ್ ಅನ್ನ MS ವರ್ಡ್ಗೆ, ಪವರ್ ಪಾಯಿಂಟ್ಗೆ ಮತ್ತೆ ಬೇರೆ ಬೇರೆ ಸಾಫ್ಟ್ವೇರ್ಗೂ ಕೂಡ ನೀವೇನ್ ಮಾಡ್ಬೋದು, ಕನ್ವರ್ಟ್ ಅನ್ನ ಮಾಡ್ಕೋಬಹುದು. ಇಲ್ಲಿಂದ ಇರುತ್ತೆ. ಇಲ್ಲಿಂದ ನೀವು ಯಾವುದು PDF ವರ್ಡ್ಗೆ ಅಥವಾ ಎಕ್ಸೆಲ್ಗೆ ಅಥವಾ PPTಗೆ ಅಥವಾ ಫೋಟೋ ಆಗಿ ಕನ್ವರ್ಟ್ ಕೂಡ ನೀವು ಮಾಡಬಹುದು. PDF ಟು ಇಮೇಜ್ ಕೂಡ ಕನ್ವರ್ಟ್ ನೀವು ಇದರಲ್ಲಿ ಮಾಡಬಹುದು. ನನ್ಗೆ ಎಡಿಟಿಂಗ್ ಮಾಡಬೇಕಾಗಿದೆ. ಎಡಿಟ್ ಒಳಗೆ ಹೋಗಿ ಇಲ್ಲಿಂದ ಟೆಕ್ಸ್ಟ್ ಅನ್ನೋದಿರುತ್ತೆ, ಪೆನ್ ಟೂಲ್ ಕಾಣಿಸ್ತಾ ಇರುತ್ತೆ. ಇದರ ಮೇಲೆ ಇನ್ನು ಸ್ವಲ್ಪ ಜೂಮ್ ಮಾಡ್ಕೊಳ್ಳೋಣ ಪೇಜು. ಇದರ ಮೇಲೆ ಹೋಗ್ಬಿಟ್ಟು ನಾನು ಪೆನ್ ಟೂಲ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಮಾಡ್ತಿದ್ದಂಗೆ ನೀವು ಏನೇನು ತೆಗಿಬೇಕಾಗಿದೆ ಎಲ್ಲಾನು ಕೂಡ ನಾವು ಏನ್ ಮಾಡ್ಬೋದು, ಇಲ್ಲಿ ಎಡಿಟ್ ಅನ್ನ ಮಾಡಬಹುದು. ಪೆನ್ ಟೂಲ್ ತಗೊಳ್ಳೋಣ, ತಗೊಂಡಿದ್ದೀನಿ. ಪೆನ್ ಟೂಲ್ ತಗೊಳ್ಳೋಣ. ಇಲ್ಲಿಂದ ಎಡಿಟ್ ಟೆಕ್ಸ್ಟ್ ಅಂತ ಇರುತ್ತೆ. ಟೆಕ್ಸ್ಟ್ ಮೇಲೆ ಹೋಗ್ಬಿಟ್ಟು ಇದನ್ನ ನಾವು ಏನ್ ಮಾಡ್ಬೇಕು, ಅಕ್ಷರಗಳನ್ನ ಎಡಿಟ್ ಮಾಡಬಹುದು. ನೋಡೋಣ ತೋರ್ಸತ್ತಾ ಅನ್ನೋದು. ಸೆಲೆಕ್ಟ್ ಎಡಿಟ್ ಅನ್ನೋದಿರುತ್ತೆ. ಎಡಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಕ್ಷರಗಳನ್ನ ಎಡಿಟ್ ಮಾಡಬೇಕು. ಬರುತ್ತೆ, ಏನ್ ತಲೆ ಕೆಡಿಸ್ಕೋಬೇಡಿ. ಕೆಳಗೆ ಬರೋಣ.
ಇದು ಪೂರ್ತಿಯಾಗಿ ಏನಾಗಿದೆ, ಕಂಬೈನ್ ಆಗಿದೆ ನೋಡಿ. PDF ಲಾಕ್ ಕೂಡ ಇದೆ. ಪ್ಲೀಸ್ ವೇಟ್ ಅಂತ ಹೇಳ್ತಾ ಇದೆ. ಶಾರ್ಟ್ ಟರ್ಮ್ ಕಾನ್ಫಿಡೆನ್ಸ್ಲಿ ಲಾಕ್ ಅಂತ ಬರ್ತಾ ಇದೆ. ಓಪನ್ ಮಾಡ್ಕೊಳ್ಳೋಣ. ಓಪನ್ ಆಗುತ್ತೆ. ಇದು ಆಗಲಿಲ್ಲ ಅಂದ್ರೆ ಇನ್ನೊಂದು ಕೂಡ PDF ನನ್ನ ಕಡೆ ಇದೆ, ಅದನ್ನು ಕೂಡ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಓಕೆ, ನೋಡೋಣ ಇದನ್ನು ಏನಾಗಿದೆಯಪ್ಪ ಅನ್ನೋದು ಕೂಡ. ನಾವು ಇದರ ಮೇಲ್ಗಡೆ ಒಂದು ಲಾಕ್ ಇಟ್ಟಿದ್ದಾರೆ, ಅದನ್ನು ನಾವು ಏನು ಮಾಡ್ಕೋಬೇಕು, ರೈಟ್ ಕ್ಲಿಕ್ ಮಾಡ್ಕೊಂಡು ಅದನ್ನು ಡಿಲೀಟ್ ಮಾಡ್ಕೊಳ್ಳೋಣ. ಓಕೆ, ಡಿಲೀಟ್ ಆಗಿದೆ. ಇನ್ನೊಂದು ಲಾಕು ಕೂಡ ಇದೆ, ಅದಕ್ಕೂ ಕೂಡ ರೈಟ್ ಕ್ಲಿಕ್ ಮಾಡಿಕೊಂಡು ಡಿಲೀಟ್ ಅಂತ ಹೇಳ್ಬಿಡೋಣ. ಓಕೆ, ಪೂರ್ತಿ ಅಕ್ಷರ ಕೂಡ ಹೋಗಿದೆ. Ctrl+Z ವಾಪಸ್ ತಗೊಳ್ಳೋಣ. ಲಾಕ್ ಆಗಿತ್ತು, ಅದನ್ನು ಅವರು ಒಂದು ಸೆಕ್ಯೂರಿಟಿ ಲಾಕ್ ಅನ್ನೋದಕ್ಕೆ ಇಟ್ಬಿಟ್ಟು ಕಳಿಸಿದ್ದಾರೆ. ನಾವು ಇರಲಿ, ಯಾವುದೇ ಲಾಕ್ ಇದ್ರೂ ಕೂಡ ಅದನ್ನು ಓಪನ್ ಮಾಡ್ಕೋಬಹುದು. ನಾನು ತೋರಿಸ್ತೀನಿ ಯಾವ ಥರ ಓಪನ್ ಮಾಡ್ಕೋಬಹುದು ಅನ್ನೋದು ಕೂಡ ನಾವು ನೋಡೋಣ. ಇಲ್ಲಿಂದ ರಿಸ್ಟೋರ್ಡ್, ಇನ್ಸರ್ಟ್, ಮೂವ್ ಅಂತ ಇರುತ್ತೆ. ಆ್ಯಡ್ ಲಿಂಕ್ ಕೂಡ ಇರುತ್ತೆ, ನೀವು ಲಿಂಕ್ ಕೂಡ ಇದ್ರ ಮೇಲೆ ಆ್ಯಡ್ ಮಾಡ್ಬೋದು. ಸಪೋಸ್ ಪೇಜ್ ನಂಬರ್, ಪೇಜ್ ಮಾರ್ಜಿನ್ಸ್ ಅಂತ ಇರುತ್ತೆ, QR ಕೋಡ್ ಕೂಡ ಇಡ್ಬೋದು. ನೆಕ್ಸ್ಟ್ ಇದನ್ನು ತೆಗಿಬೇಕಾಗಿದೆಯಲ್ಲ, ಅವಾಗ ಏನು ಮಾಡೋಣ, ಇಲ್ಲಿಂದ ಅಥವಾ ರಿಮೂವ್ ಪೇಜ್ ಮಾರ್ಕ್ ಅಂತ ತೆಗೆದ್ಬಿಡೋಣ. ಓಕೆ, ನೋಡೋಣ ಹೋಗುತ್ತಾ ಇಲ್ಲ ನೋಡ್ಕೊಳ್ಳೋಣ. ನೆಕ್ಸ್ಟ್ ಮತ್ತೇನಾದರೂ ಇದೆ, ಇನ್ಸರ್ಟ್ ಇಮೇಜ್ ಕೂಡ ಇದೆ, ಬೇಕಾಗಿಲ್ಲ ನನಗೆ. ಕಾಪಿ ಟೆಕ್ಸ್ಟ್ ಅಂತ ಬರುತ್ತೆ. ಈಗ ಇದರ ಮೇಲೆ ಟೈಪ್ ಮಾಡ್ಕೊಳ್ಳೋಣ, ಆಗತ್ತಾ? ಓಕೆ, ನೋಡಿ ಅಕ್ಷರಗಳನ್ನು ನಾವು ಅಲ್ಲಿ ಟೈಪ್ ಮಾಡ್ಬೋದು. ಆಗ್ತಾ ಇದೆ ನೋಡಿ. ನಾವೇನು ಮಾಡ್ಬೋದು, ಇಲ್ಲೇ ಅಕ್ಷರಗಳ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು, ಸ್ವಲ್ಪ ಲಾಕ್ ಇದೆ, ಇದನ್ನು ತೆಗೆದು ನಾವು ಬೇರೆ ಇದನ್ನು ತೊಗೊಂಡ್ಬಿಡೋಣ. ನಿಮ್ಗೆ ಕನ್ಫ್ಯೂಸ್ ಆಗೋದು ಬೇಡ. ಇದನ್ನು ಕ್ಲೋಸ್ ಮಾಡ್ಕೊಳ್ಳೋಣ. ಯಾವುದು ಇದು ಕನ್ನಡ ಭಾಷಾ ಉಪನ್ಯಾಸಕರು ಅಂತಿದೆ, ಇದನ್ನು ಓಪನ್ ಮಾಡ್ಕೊಳ್ಳೋಣ. ಮತ್ತೆ ಆನ್ಲೈನ್ ಒಳಗೆ ಹೋಗಿ ಅಲ್ಲಿ PDF ಅಂತ ಇರುತ್ತೆ, ಇಲ್ಲಿಂದ ನೋಡ್ಕೊಳ್ಳೋಣ. ನಾವು ಸರ್ಚ್ ಮಾಡ್ಕೊಂಡಿದ್ದಾಗಲೇ ಯಾವುದು PDF ಎಡಿಟರ್, ಇದರಲ್ಲಿ ಯಾವ ತಗೋಬೇಕು, ಸೋಡಾ PDF ಎಡಿಟರ್ ಅಂತ ಬರುತ್ತೆ. ತುಂಬ ಈಸಿಯಾಗಿರೋದು. ಚಾಯ್ಸ್ ಫೈಲ್ ಅಂತ ಹೇಳ್ಬಿಡಿ ಸಾಕು. ಇದರಲ್ಲಿ ಮತ್ತೆ ಯಾವ ತಗೊಳ್ಳೋಣಪ್ಪ ಅಂದರೆ ಕನ್ನಡ ಮಾಡಲ್ ಕ್ವಶನ್ ಪೇಪರ್ ಅಂತ ಇದೆ, ಇದನ್ನು ತಗೊಳ್ಳೋಣ. ಕನ್ನಡವನ್ನು ನೋಡ್ಕೊಳ್ಳೋಣ. ಅದು ಇಂಗ್ಲೀಷ್ ಸರಿ ಇಲ್ಲ, ಚೆನ್ನಾಗಿಲ್ಲ ಅದು, ಇದನ್ನು ತಗೊಂಡ್ಬಿಡೋಣ. ಓಕೆ, ಇದನ್ನು ಓಪನ್ ಮಾಡ್ಕೊಂಡು ನೋಡೋಣ ಯಾವ ಥರ ಕಾಣಿಸುತ್ತೆ ಅನ್ನೋದು. ಇದರಲ್ಲಿ ತುಂಬ ಈಸಿ ಆಗಿರುತ್ತೆ. ಓಕೆ, ಅದು ಸ್ವಲ್ಪ ಕನ್ಫ್ಯೂಸ್ ಆಗಿರ್ಬೋದು, ಇದರಲ್ಲಿ ನಿಮಗೆ ಕ್ಲಿಯರ್ ಆಗಿಬಿಡುತ್ತೆ ಇವಾಗ. ಓಕೆ, ಏನಪ್ಪ ಸರ್ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ದೀರಲ್ಲ ಅಂತ ತಲೆ ಕೆಡಿಸ್ಕೋಬೇಡಿ. ನಾವು ಯಾವ್ದಾವುದಕ್ಕೂ ಟೈಮ್ ವೇಸ್ಟ್ ಮಾಡಿರ್ತೀವಿ, ಸ್ವಲ್ಪ ವೇಸ್ಟ್ ಆದರೆ ಪರವಾಗಿಲ್ಲ. ಓಕೆನಾ, 2 ನಿಮಿಷ 3 ನಿಮಿಷ ಯಾಕೆ ತಲೆ ಕೆಡಿಸ್ಕೋತೀರಿ, ದಿನ ಪೂರ್ತಿ ವೇಸ್ಟ್ ಆಗಿದೆ ಅಂತ? ಇದಕ್ಕೆ ಬಹಳ ಶಾಣೆತನ ಮಾಡ್ತೀರಾ ನೀವು. ಓಕೆ, ಈ ಓಪನ್ ಆಗುತ್ತೆ ನೋಡಿ, ಇವಾಗ ಓಪನ್ ಆಗುತ್ತೆ. ಓಪನ್ ಆಯ್ತಾ? ಕನ್ನಡ ಮಾಡೆಲ್ ಕ್ವಶನ್ ಪೇಪರ್ ಅಂತ ಇದೆ. ಎಷ್ಟೋ ಜನ ಶಿಕ್ಷಕರಿಗೆ ತುಂಬಾನೇ ಇದು ಇಂಪಾರ್ಟೆಂಟ್ ಆಗಿರುವಂಥದ್ದು. ಓಕೆ, ಈ ವಿಡಿಯೋ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿದ್ರಪ್ಪ ಅಂದ್ರೆ ಎಲ್ಲರಿಗೂ ಇದರದ್ದು ಮಾಹಿತಿ ತಲುಪಲಿ ಅಂತೇಳಿ. ಈಗ ಇದಕ್ಕೆ ಎಡಿಟ್ ಮಾಡಬೇಕಾಗಿದೆ. ಕನ್ನಡ ಮಾಡೆಲ್ ಕ್ವಶನ್ ಪೇಪರ್, ಕನ್ನಡ ಭಾಷಾ ಮಾದರಿ ಪ್ರಶ್ನೆ ಪತ್ರಿಕೆ, ನಿಮ್ಮ ಶಾಲೆ ಹೆಸರು ಕೂಡ ಮೇಲ್ಗಡೆ ಬರೀಬೇಕಾಗಿದೆ. ಬೇಕಾದ ಬರೀರಿ. ಎಡಿಟ್ ಒಳಗೆ ಹೋಗಿ ಫ್ರೆಶ್ ಮಾಡಿಬಿಟ್ರೆ ಸಾಕು, ನೀವು ಅಕ್ಷರಗಳನ್ನ ಎಡಿಟ್ ಮಾಡ್ಬೋದು. ಕನ್ನಡ ಭಾಷಾ ಪರೀಕ್ಷೆ ಸರ್ಕಾರಿ ಅಂತ ಇಲ್ಲಿ ಮೇಲ್ಗಡೆ ಮುಂದೆ ಸರ್ಕಾರಿ ಬರಿಬೇಕಾಗಿದೆಯಾ, ನುಡಿಯನ್ನು ಓಪನ್ ಮಾಡ್ಕೋಬೇಕು. ಇಲ್ಲಿ ಸ್ಟಾರ್ಟ್ ಒಳಗೆ ಹೋಗಿ ನುಡಿಯನ್ನು ಓಪನ್ ಮಾಡಿಕೊಂಡು ಇಲ್ಲಿಂದ ಟೈಪ್ ಮಾಡ್ಬೋದು. ನುಡಿ ಒಳಗಡೆ ಚಾಲ್ತಿಯಲ್ಲಿ ಇದೆಯಾ? ಓಕೆ, ಇದನ್ನ ನುಡಿ ನಾನು ಇಲ್ಲಿ ಅವನದ ಓಪನ್ ಮಾಡಿಕೊಂಡು ಇಲ್ಲಿ ಬರೀತೀನಿ ಸರ್ಕಾರಿ ಅಂತ ಟೈಪ್ ಮಾಡ್ಕೋತಾ ಇದ್ದೀನಿ. ಓಕೆ, ಇಲ್ಲಿಂದ ಒಂದ್ಸಾರಿ ಇದನ್ನ ಕ್ಲೋಸ್ ಮಾಡ್ಕೊಂಡು ಆನ್ ಮಾಡೋಣ. ಕ್ಲೋಸ್ ಮಾಡ್ಕೊಂಡು ಇನ್ನೊಂದ್ಸರ್ತಿ ಸ್ಟಾರ್ಟ್ ಒಳಗೆ ಹೋಗಿ ನುಡಿ 5.0 ಇದೆ, ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡಿದ ನಂತರ ಇಲ್ಲಿ ಟಾಸ್ಕ್ ಬಾರ್ ಒಳಗೆ ಬರುತ್ತೆ, ಇಲ್ಲ ಅಂದ್ರೆ ನಾವು ಇಲ್ಲಿಂದ ಇಲ್ಲಿ ಹೈಡ್ ಕೂಡ ಆಗಿರತ್ತೆ ಕೆಲವೊಮ್ಮೆ. ಓಕೆ, ಓಪನ್ ಆಗಲಿ ಪರವಾಗಿಲ್ಲ. ನುಡಿಯನ್ನು ನಾವು ಇಲ್ಲೇ ಟೈಪ್ ಮಾಡ್ಕೋಬೇಕು, ಯಾಕಂದ್ರೆ ಅದು ಎಡಿಟ್ ಮಾಡುವಂಥದ್ದು ಆಪ್ಷನ್ಸ್ ಇಲ್ಲಿ ಅಕ್ಷರಗಳನ್ನ ತಗೊಳ್ಳೋದಿಲ್ಲ ಅದು. ಹಾಗಾಗಿ ಇಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಲಿ ಅಲ್ಲ, ಸಾರಿ, ಶಾಲೆ ಅಂತ ಮಾಡ್ತಾ ಇದ್ದೀನಿ. ಓಕೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಇದನ್ನ Ctrl+X ಮಾಡ್ಕೊಳ್ಳೋದು. ಎಲ್ಲಿ ಬರಿಬೇಕಾಗಿದೆ, ಕನ್ನಡ ಮುಂದೆ ಟೈಪ್ ಮಾಡಬೇಕಾಗಿದೆ, Ctrl+V ಅಂತ ಪ್ರೆಸ್ ಮಾಡಿ ಇಲ್ಲಿಂದ ಇಲ್ಲಿ ನೋಡ್ಬೋದು ನೀವು. ಅಂದ್ರೆ ಇಲ್ಲಿ ಕನ್ನಡ ಅಕ್ಷರ ಬರ್ತಾ ಇಲ್ಲ, ಅವಾಗ ನಾವು ಇಲ್ಲಿಂದ ಏನ್ ಮಾಡ್ಬೋದು, ಇಲ್ಲಿ ಕನ್ನಡ ಅಕ್ಷರವನ್ನ ನುಡಿಯನ್ನ ತಗೋಬಹುದು, ನುಡಿಕೆ. ಓಕೆ, ಇನ್ನೊಂದು ನೋಡೋಣ. ನುಡಿಕೆ ಬರ್ತಾ ಇಲ್ವಾ, ನುಡಿ ಅಕ್ಷರ ಬತ್ತು. ನುಡಿ ಅಕ್ಷರ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಬರ್ತಾ ಇದೆ, ಅಲ್ಲಿಂದನೂ ಕೂಡ ನಾವು ಟೈಪ್ ಮಾಡ್ಬೋದು. ಗೊತ್ತಾಗ್ತಿದೆಯಾ? ಸಪೋಸ್ ಇಲ್ಲಿಂದ ಟೈಪಿಂಗ್ ಆಗ್ಲಿಲ್ಲ ಅಂದ್ರೂ ಇದನ್ನ ನುಡಿ ಡೈರೆಕ್ಟ್ ಇಟ್ಕೊಳ್ಳೋಣ. ಇದನ್ನ ನುಡಿ ಡೈರೆಕ್ಟ್ ನೋಡೋಣ. ಓಕೆ, ತಗೊಳ್ಳೋದಿಲ್ಲ ನಿಮ್ಮ ಕೀಬೋರ್ಡ್ ಅಲ್ಲಿ. ಓಕೆ, ಲ್ಯಾಪ್ಟಾಪ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿರುತ್ತೆ, ಅಂದ್ರೆ ಸ್ಕೋರಲ್ ಲಾಕ್ ಈ ತರ ಎಲ್ಲ ಏನೋ ಒಂದು ಇದ್ದಿರುತ್ತೆ. ಸಪೋಸ್ ಅಲ್ಲಿಂದ ಬರ್ಲಿಲ್ಲ ಅಂದ್ರೂ ನೀವು ನುಡಿ ಒಳಗೆ ಇಲ್ಲಿಂದ ಟೈಪ್ ಮಾಡ್ಕೊಂಡು ಕೂಡ ಇಟ್ಕೊಂಡ್ಬಿಡ್ಬೋದು. ಸ್ವಲ್ಪ ಇದನ್ನ ಏನ್ ಮಾಡ್ಬೋದು, ನೀವು ಜಾಸ್ತಿ ಕಡಿಮೆ ಬೇಕಾಗಿತ್ತು ಅಂದ್ರೂ ನೀವೇನ್ ಮಾಡ್ಬೋದು, ಅಕ್ಷರಗಳನ್ನ ಚೇಂಜ್ ಮಾಡ್ಬೋದು. Ctrl+V ಅಂತ ಮಾಡ್ಕೊಳ್ಳಿ. ಅದಾದ್ಮೇಲೆ ಅಕ್ಷರಗಳನ್ನ ಇಲ್ಲಿಂದ ಸೆಲೆಕ್ಷನ್ ಮಾಡ್ಕೊಂಡು ನಿಮ್ಗೆ ಯಾವ್ದು ಬೇಕು ನುಡಿ ಅಕ್ಷರ ಅಂತ ಇರುತ್ತೆ, ನೀವು ಅದನ್ನ ಯೂಸ್ ಮಾಡ್ಕೋಬಹುದು. ಇದನ್ನ ತೆಗೆದ್ಬಿಡಿ. ಓಕೆ, ಆಗಿದೆಯಾ? ಇದನ್ನೇ ಸ್ವಲ್ಪ ಏನ್ ಮಾಡ್ಕೋಬಹುದು, ಈ ತರ ಜಾಸ್ತಿ ಕೂಡ ಇಟ್ಕೊಂಡ್ಬಿಡ್ಬೋದು. ಓಕೆ, ಎಷ್ಟು ಬೇಕು. ಇದನ್ನು ಕೂಡ ಲಾಕ್ ಇದೆ, ಪ್ಲೀಸ್ ವೇಟ್ ಅಂತ ಹೇಳ್ತಾ ಇದೆ. ನೋಡೋಣ, ಅನ್ಲಾಕ್ ಆಗ್ತಾ ಇದೆ. ಆಗ್ತಿದ್ದಂಗೆ ನಾವೇನ್ ಮಾಡ್ಬೇಕು, ಅದನ್ನ ಓಕೆ ಅಂತ ಮಾಡ್ಕೊಳ್ಳೋಣ. ಓಕೆನಾ, ಅನ್ಲಾಕ್ ಆಗ್ತಾ ಇದೆ, ವೇಟ್ ಮಾಡೋಣ.
ಅಂದ್ರೆ ಪ್ರತಿಯೊಂದು PDF ಕೂಡ ಸ್ವಲ್ಪ ಲಾಕ್ ಆಗಿರುತ್ತೆ, ಅಂದ್ರೆ ಅವ್ರು ಕೆಲಸ ಮಾಡೋ ಟೈಮಿಗೆ ಲಾಕ್ ಆಗಿ ಬಂದಿರುತ್ತೆ. ಅದನ್ನು ಕೂಡ ನಾವು ಸರಿಪಡಿಸ್ಕೋಬೇಕಾಗುತ್ತೆ. ನೋಡಿ ಇವಾಗ ಕರೆಕ್ಟ್ ಆಗಿದೆ, ಅಂದ್ರೆ ಜಾಸ್ತಿ ಆಯಿತು. ಇವಾಗ ನಾವೇನು ಮಾಡೋದು, ಇಲ್ಲಿಂದ ಅಕ್ಷರಗಳನ್ನು ನಾವು ತಿದ್ದುಪಡಿ ಮಾಡ್ಕೊಳ್ಳೋಣ. ಅಂದ್ರೆ ಕನ್ನಡ ಅಕ್ಷರ ಬರಬೇಕಲ್ವಾ, ಹಾಗಾಗಿ ಇಲ್ಲಿಂದ ಕನ್ನಡ ಅಕ್ಷರವನ್ನು ಸೆಲೆಕ್ಷನ್ ಮಾಡ್ಕೊಳ್ಳೋಣ. ಸರ್ಕಾರಿ. ಓಕೆ, ಇಲ್ಲಿಂದ ಕೂಡ ಇದನ್ನು ಓಕೆ ಮಾಡ್ಕೋಬೇಕು. ಇದನ್ನು ನೀವು ಕಂಪ್ಲೀಟ್ ಆಗಿ ಬರೆದಾಗ ರೈಟ್ ಕ್ಲಿಕ್ ಮಾಡ್ಕೊಳ್ಳೋಣ, ಕಂಟ್ರೋಲ್ Z. ಓಕೆ, ನೋಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಬರುತ್ತೆ. ಇಲ್ಲಿ ಕರೆಕ್ಟಾಗಿ ಬರ್ಕೋಬೇಕು, ಬರ್ದಿದ್ರೆ ಮಾತ್ರ ಕರೆಕ್ಟ್ ಬರ್ತದೆ. ನೀವು ಅರ್ಧ ಬರೆದಿದ್ರೆ ಏನೂ ಬರೋದಿಲ್ಲ. ಕರೆಕ್ಟಾಗಿ ಬರ್ಕೊಂಡ್ರೆ ಮಾತ್ರ ಇಲ್ಲಿ ಏನಾಗುತ್ತೆ, ನೀವು ಎಡಿಟನ್ನು ಮಾಡ್ಬೋದು. ರೈಟ್ ಆಗಿದೆಯಾ ನೋಡೋಣ. ಹೊರಗಡೆ ಕ್ಲಿಕ್ ಮಾಡಿಕೊಂಡು ಆಗತ್ತಾ ನೋಡೋಣ. ಲಾಕ್ ಆಗ್ತಾ ಇದೆ, ಅದನ್ನು ಕಂಪ್ಲೀಟ್ ಆಗಬೇಕು. ಒಂದು ಪ್ರೊಸೆಸ್ ಅನ್ನೋದು ಬರುತ್ತೆ, ಅಲ್ಲಿಂದ ಕಂಪ್ಲೀಟ್ ಆದ ನಂತರ ಇಲ್ಲಿ ಕಂಪ್ಲೀಟ್ ಆಗ್ತಾ ಇದೆ ನೋಡಿ. ಇದು 100% ಕಂಪ್ಲೀಟ್ ಆಗಿದ ನಂತರ ಏನಾಗ್ಬಿಡುತ್ತೆ, ಸರ್ಕಾರಿ ಹಿರಿಯ ಅಂತ ಬರುತ್ತೆ. ಇಲ್ಲಿಂದ ಹೋಗಿದೆ ಬರುತ್ತೆ, ಅದೇನು ಪ್ರಾಬ್ಲಮ್ ಇಲ್ಲ. ಈ ಥರ ನಾವೇನು ಮಾಡ್ಕೋಬಹುದು, ಅಕ್ಷರಗಳನ್ನು ಎಡಿಟ್ ಮಾಡ್ಬೋದು. ತುಂಬಾ ಸರಳವಾಗಿರುತ್ತೆ. ಅಂಕಗಳು 50 ಇದೆಯಾ, 60 ಮಾಡಬೇಕಾಗಿದೆಯಾ, 6 ಅಂತ ಫ್ರೆಶ್ ಮಾಡಿಬಿಡಿ, 60 ಆಗುತ್ತೆ. ಅದನ್ನು ಕೂಡ 100% ಆಗಬೇಕಾಗತ್ತೆ. ಇಲ್ಲಿಂದ 100% ಆಯಿತು ಅಂದ್ರೆ ಅಲ್ಲಿ 60 ಆಗಿಬಿಡುತ್ತೆ, ನೋಡ್ಬೋದು. ಓಕೆ, ಬರುತ್ತೆ ಇಲ್ಲಿ ನೋಡಿ 60% ಆಯಿತು. 1 ಗಂಟೆ ಇರೋದು 2 ಗಂಟೆ ಮಾಡಬೇಕಾಗಿದೆಯಾ, ಅವಾಗ ನೀವೇನು ಮಾಡ್ಬೋದು, 5 ಗಂಟೆ ಮಾಡ್ಕೊಳ್ಳಿ. 5 ಗಂಟೆ ಕೂಡ ಇಲ್ಲಿ 100 ಆಗಬೇಕು. ಅದು ಹೊರಗೆ ಕ್ಲಿಕ್ ಮಾಡಿ, ಇಲ್ಲಿ 100 ಕಂಪ್ಲೀಟ್ ಆಯಿತು ಅಂದರೆ ಅಲ್ಲಿ 5 ಗಂಟೆ ಅಂತ ಆಗ್ಬಿಡುತ್ತೆ. ತುಂಬ ಈಸಿಯಾಗಿರುವಂಥದ್ದು. ಓಕೆ, ಸಹಾಯಕ ಅಂತ ಇರುತ್ತೆ, ಹೆಂಡತಿ ಅಂತ ಇದೆ. ಇಲ್ಲಿ ಗಂಡ ಬರಿಬೇಕಾಗಿದೆ, ಹೆಂಡತಿ ಗಂಡ ಬರಿಬೇಕಾಗಿದೆಯಾ, ಗಂಡ ಅಂತ ಟೈಪ್ ಮಾಡಿ. ಓಕೆ, ಇದನ್ನೇ ಕಂಟ್ರೋಲ್ X ಬಂದ್ಬಿಟ್ಟು ಸಹಾಯ ಹೆಂಡತಿ ಮುಂದೆ ಗಂಡ ಬರಿಬೇಕಾಗಿದೆ ಅಂತ ಬರ್ಕೊಂಬಿಡಿ. ಇದರ ಮುಂದೆನೇ ಇರಬೇಕಿದು, ಬ್ಯಾಕ್ ಪೇಸ್ ಇದರ ಮುಂದೆನೇ ಇರಬೇಕು. ಓಕೆ, ಹೊರಗಡೆ ಕ್ಲಿಕ್ ಮಾಡಿ. ಇಲ್ಲಿ 100 ಆಯಿತು ಅಂದರೆ ಹೆಂಡತಿ ಗಂಡ ಅಂತ ಮುಂದೆ ಬಂದ್ಬಿಡುತ್ತೆ ನೋಡಿ. ಬರಲೇಬೇಕು, ಕಂಪಲ್ಸರಿ ಬರುತ್ತೆ. ಓಕೆ, ಈ ಥರ ನಾವೇನು ಮಾಡ್ಬೋದು, ಎಡಿಟಿಂಗ್ನ ಪೂರ್ತಿಯಾಗಿ ಚಂದ ಮಾಡ್ಕೊಂಡ್ಬಿಡು ನೋಡಿ. ಹೆಂಡತಿ ಗಂಡ ಇದು ಸ್ವಲ್ಪ ಮುಂದೆ ಜಕ್ಕೊಂಡ್ಬಿಟ್ರೆ ಸಾಕು, ಕರೆಕ್ಟಾಗಿ ಅಲ್ಲೇ ಮ್ಯಾಚ್ ಆಗಿಬಿಡುತ್ತೆ, ಅಂದರೆ ಕೆಳಗಡೆ ಬರುವುದಿಲ್ಲ. ಓಕೆ, ಕರೆಕ್ಟಾಗಿ ಅಲ್ಲೇ ಹೆಂಡತಿ ಗಂಡ ಅಂತೇಳಿ ಮುಂದೆ ಬರುತ್ತೆ. ತುಂಬ ಈಸಿಯಾಗಿರುವಂಥ ವಿಧಾನ ಇದು ನಾವು ಪ್ರತಿಯೊಬ್ಬರು ಕೂಡ ಇದನ್ನು ಯೂಸ್ ಮಾಡ್ಕೊಂಡ್ಬಿಡ್ಬೋದು. ಗೊತ್ತಾಗ್ತಿದೆಯಾ? ಹಾಗಾಗಿ ನಾನು ಮಾಡೋದು ಈ ಥರ, ಇದು ಬಹಳ ಈಸಿ ಇದೆ. ಇದನ್ನೇ ಸೇವ್ ಮಾಡಬೇಕಪ್ಪ ಸರ್, ಪ್ರಿಂಟ್ ತೆಗಿಬೇಕಾಗಿದೆಯಾ, ಓಕೆ ತೆಗಿಯೋಣ. ಇಲ್ಲಿಂದಾನೇ ನೀವೇನು ಮಾಡ್ಬೋದು, ಕಂಟ್ರೋಲ್ P ಅಂತ ಇರುತ್ತೆ. ಇಲ್ಲಾಂದ್ರೆ ಸೇವ್ ಮಾಡಬೇಕಾಗಿತ್ತು ಅಂದ್ರೆ ಓಪನ್, ಇಲ್ಲ ಇದ್ರ ಮೇಲೆ ಹೋಗ್ಬಿಟ್ಟು ನೀವೇನು ಮಾಡ್ಬೋದು, ಇಲ್ಲಿ 3 ಗೆರೆ ಇದ್ದಿರ್ತದೆ, ಇದ್ರ ಮೇಲೆ ಫ್ರೆಶ್ ಮಾಡಿದ್ರೆ ಸಾಕು, ಸೇವ್ ಅನ್ನೋ ಆಪ್ಷನ್ಸ್ ಬರುತ್ತೆ. ನೀವು ಎಲ್ಲಿ ಬೇಕೋ ಅಲ್ಲಿ ಸೇವ್ ಮಾಡಿಕೊಂಡು ಪ್ರಿಂಟ್ ಅನ್ನ ತೆಗಿಯಬಹುದು. ತುಂಬಾ ಈಸಿ ಆಗಿರುತ್ತೆ, ಗೊತ್ತಾಗಿದೆಯಾ? ಹಾಗಾಗಿ ನಾನು ಮಾಡೋಂಥ ಈ ತರ ಪ್ರತಿಯೊಂದು ವಿಡಿಯೋಸ್ಗಳನ್ನ ನೀವು ತಪ್ಪಲಾರ್ದೆ ನೋಡ್ಬೇಕಪ್ಪ ಅಂದ್ರೆ ವಿಡಿಯೋ ಕೆಳಗೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದೆ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜು ಒಂದು ಗಂಟೆ ಬರ್ತದೆ, ಅದಕ್ಕೂ ಬಾರಿಸ್ಬಿಟ್ರಪ್ಪ ಅಂದ್ರೆ ಸಾಕು, ನಾನು ಮಾಡೋದ ಪ್ರತಿಯೊಂದು ವಿಡಿಯೋಸ್ಗಳ ಮಾಹಿತಿ ಏನಾಗಿರುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬಂದಿರುತ್ತೆ. ನೀವು ಮನೆಯಲ್ಲೇ ಕೂತ್ಕೊಂಡು ಪ್ರತಿಯೊಂದು ವಿಡಿಯೋಸ್ಗಳನ್ನ ನೋಡಿ ಕಂಪ್ಯೂಟರ್ನ ಕಲಿತಾ ಇರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ ಆತ್ಮೀಯ ವೀಕ್ಷಕರೇ.